ದಿನಕ್ಕೆ ಕುಕ್ಕುವ ಈ ಹೋಟೆಲ್ನಲ್ಲಿ ನೊಣಗಳ ಫಜೀತಿ. ದೋಸೆ ತಿನ್ನಬೇಕು ಅಂದೋರು ತಟ್ಟಿಯಲ್ಲಿ ಬಿದ್ದ ನೊಣ ನೋಡಿ ಎದ್ದೇ ಹೋದ್ರು. ಮಾಲೀಕರಿಗೆ ಹೇಳಿದ್ರೆ ಮಾತೇ ಬರದ ರೀತಿಯಲ್ಲಿ ವರ್ತನೆ. ರತ್ನಂ ಹೋಟೆಲ್ನಲ್ಲಿ ರಾರಾಜಿಸ್ತಾ ಇದೆ ನೊಣಗಳು. ಎಸ್, ಮೇನ್ ರೋಡ್ನಲ್ಲಿ ಮೀರಿ ಮೀರಿ ಮಿಂಚ್ತಾ ಇರುವ ಹೋಟೆಲ್. ಒಮ್ಮೆ ಈ ಹೋಟೆಲ್ಗೆ ವಿಸಿಟ್ ಕೊಡ್ಬೇಕಪ್ಪ ಅಂತ ಪಾದಚಾರಿಗಳು, ವಾಹನ ಸವಾರರು ಒಮ್ಮೆ ಅಂದ್ಕೊಂಡಿರ್ತಾರೆ. ಅಲ್ಲಿ ಸಿಗೋ ವೆರೈಟೀಸ್ ಆಫ್ ಫುಡ್ ಸವಿಬೇಕು ಅಂತ ಆಹಾರ ಪ್ರಿಯರು ಕೂಡ ಅಂದ್ಕೊಂಡಿರ್ತಾರೆ. ಹೌದು ವೀಕ್ಷಕರೇ, ನೀವಿಲ್ಲಿ ನೋಡ್ತಾ ಇರುವ ಹೋಟೆಲ್ ನೆಲಮಂಗಲ ತುಮಕೂರು ರಾಷ್ಟ್ರೀಯ ಹೆದ್ದಾರಿಯ ಡಾಬಾಸ್ಪೇಟೆ ಸಮೀಪ ಇರುವ ಶ್ರೀ ರತ್ನಂ ಹೋಟೆಲ್. ಹೆಸರಿಗೆ ಮಾತ್ರ ರತ್ನಂ, ಆದ್ರೆ ಈ ಹೋಟೆಲ್ನಲ್ಲಿ ಹೈಜಿನಿಕ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಯಾಕಂತಂದ್ರೆ ಪ್ರತಿನಿತ್ಯವೂ ಸಾವಿರಾರು ಮಂದಿ ಈ ಹೋಟೆಲ್ನಲ್ಲಿ ಆಹಾರವನ್ನ ಸವಿತಾರೆ. ಅಷ್ಟೇ ಅಲ್ಲದೆ ಇದೇ ರಸ್ತೆಯಲ್ಲಿ ಬರುವಂತಹ ಕೆಎಸ್ಆರ್ಟಿಸಿ, ರಾಜಹಂಸ, ಪ್ರೈವೇಟ್ ಬಸ್ನಲ್ಲಿ ಬರುವಂತಹ ಕಂಡಕ್ಟರ್, ಡ್ರೈವರ್, ಪ್ರಯಾಣಿಕರು ಕೂಡ ಇದೇ ಹೋಟೆಲ್ ಊಟವನ್ನ ಸವಿಯೋದಕ್ಕೆ ಮುಂದಾಗ್ತಾರೆ. ಆದ್ರೆ ನಾವಿಲ್ಲಿ ಹೇಳೋದಕ್ಕೆ ಹೊರಟಿರುವುದು, ನಾವು ತಿನ್ನೋ ಊಟದಲ್ಲಿ ಸ್ವಚ್ಛತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದು ನಮಗೆ ಆಗಿರ್ಬೋದು, ನಿಮ್ಗೆ ಆಗಿರ್ಬೋದು. ಯಾರಾದ್ರೂ ಕೂಡ ದುಡಿಯೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಬಟ್ ಈ ಹೋಟೆಲ್ನಲ್ಲಿ ನೊಣ ಬಿದ್ರೂ ಕೂಡ, ಇರುವೆ ಬಿದ್ರೂ ಕೂಡ, ಜಿರಳೆ ಬಿದ್ರೂ ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಿದ್ದಾರೆ. ಎಸ್ ವೀಕ್ಷಕರೇ, ನೀವಿಲ್ಲಿ ಗಮನಿಸ್ತಾ ಇರುವ ದೋಸೆ ಮೇಲಿರುವ ನೊಣದ ದೃಶ್ಯಗಳು ಕಂಡು ಬಂದಿದ್ದು ಶ್ರೀ ರತ್ನಂ ಹೋಟೆಲ್ನಲ್ಲಿ. ಹೊಟ್ಟೆ ಹಸಿತಾ ಇದೆ, ತಿಂಡಿನೋ ಊಟನೋ ಮಾಡೋಣ ಅಂತ ಆರ್ಡರ್ ಮಾಡಿದ ದೋಸೆಯಲ್ಲಿ ನೊಣ ಅಪ್ಪಚ್ಚಿಯಾಗಿದೆ. ಇದನ್ನ ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ಕೇಳಿದ್ರೆ ಹೋಟೆಲ್ನ ಮಾಲೀಕರು ಮೂಗು ಮುರಿತಾರೆ. ಇದಕ್ಕೇನ್ ಹೇಳ್ಬೇಕು, ನೀವೇ ಉತ್ತರಿಸಿ.